ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ನಾನು, ತಮ್ಮ ಆ್ಯಂಡ್ ಅದ್ವಿನ್ 3 ಮಂದಿನೂ ಬೈಕ್ನ್ಯಾಗ ಎಲ್ಲಿಗೆ ಹೊಂಟಿರಿ ಅಕ್ಕ ಅಂತಂದು ಕೇಳ್ತೀರಿ. ಸೊ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಬೆಳಗ್ಗೆನ ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ KLE ಹಾಸ್ಪಿಟಲ್ಗೆ ಹೊಂಟೀವಿ ನೋಡ್ರಿ, ಡೆಂಟಲ್ ಹಾಸ್ಪಿಟಲ್ಗೆ. ಆ್ಯಕ್ಚುಲಿ 10 ಗಂಟೆಗನ ಬರೋಕ್ಕೆ ಹೇಳಿದರು. 10:15 ಆಗೈತಿ ಹಾಸ್ಪಿಟಲ್ ಹೋಗೋರಾಗ. ಆಮೇಲೆ ಒಂದು 15-20 ನಿಮಿಷ ವೆಯ್ಟ್ ಮಾಡಿಸಿದ್ರು. ಅದರ ಬೇರೆ 10:15 ಹಿಂಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅವ್ರಿಗೆ, ಬೇರೆ ಪೇಷಂಟ್ಗಳಿಗೆ ಅಪಾಯಿಂಟ್ಮೆಂಟು. ಒಂದು ಸ್ವಲ್ಪ ಲೇಟ್ ಹೋದ್ರೆ ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಬೇರೆ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು 15-20 ನಿಮಿಷ ವೆಯ್ಟ್ ಮಾಡಿ ಮತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು. ಒಂದು ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು 2 ತಾಸನ ಟ್ರೀಟ್ಮೆಂಟ್ ಮಾಡಿದ್ರು ನೋಡ್ರಿ. ಲಾಸ್ಟ್ ಟೈಮ್ ಇಷ್ಟೊಂದು ಟೈಮ್ ಏನು ಆಗಿರಲಿಲ್ಲ. ನಾನು ಅಂದ್ಕೊಂಡೆ ಒಂದು 1/2 hour ಇಲ್ಲ 3/4 hour ಹಬ್ಬ ಬಂದ್ರೆ 1 ತಾಸು ಒಳಗೆ ಮುಗಿದು ಬಿಡುತ್ತೇನೋ ಅಂತಂದು ನಾನು ಅಂದ್ಕೊಂಡ್ರೆ 2.5 ತಾಸು 3 ತಾಸು ಇಲ್ಲೇ ಹೋಗಿಬಿಡ್ತು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು. ಸೊ ಈಗ ನೋಡ್ರಿ ಇಲ್ಲೇ ಹಾಸ್ಪಿಟಲ್ದೊಳಗೆ ಗಾರ್ಡನ್ ಇತ್ತು, ಗಾರ್ಡನ್ನೇ ಹೋಗೋಣ ಮಮ್ಮಿ ಅಂತಂದು ಹೇಳ್ದೆ. ಸೊ ಅಲ್ಲೊಂದು 5-10 ನಿಮಿಷ ಅರ್ವಿನ್ ಗಾರ್ಡನ್ ಒಳಗೆ ಆಟ ಆಡಿದ್ದೆ ನೋಡ್ರಿ. ಸೊ ತಮ್ಮ ಬೈಕ್ ಪಾರ್ಕ್ ಏನು ಮಾಡಿದ್ನಲ್ಲ, ಸೊ ಬೈಕ್ ತೊಗೊಂಬರೋದ್ರೊಳಗೆ ಆಟ ಆಡಿದ. ಸೊ ಅಲ್ಲಿಂದ ಈಗ ನೆಕ್ಸ್ಟು ಡಿಮಾರ್ಟಿಗೆ ಹೊಂಟೀವಿ. ಮನೆಗೆ ಒಂದಷ್ಟು ಗ್ರೋಸರೀಸ್ ಬೇಕಾಗಿದ್ವು, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪನ. ಹಸ್ಬೆಂಡ್ ಅಂಕರ ಡ್ಯೂಟಿಗೆ ಹೋಗ್ಯಾರ. ಸೊ ಈಗ ಅಂಕರ ತಮ್ಮ ಬೈಕ್ ಹೊಡ್ಯಾಕಂತಿರೋದ್ರಿಂದ ಸೊ ಎಲ್ಲ ತಮ್ಮಗನ ವಹಿಸ್ಬಿಟ್ಟಾರೆ ನೋಡ್ರಿ ಹಸ್ಬೆಂಡ್. ಮೊದಲೆಲ್ಲ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿಂದ ಒಂದು 1/2 hour ಇಲ್ಲ 1 ತಾಸು ಒಳಗೆ ಹಿಂಗೆ ಸಂಜೆ ಮ್ಯಾಗ ಏನಾದರೂ ಬೇಕಾದ್ರೆ ಹೋಗಿ ತೊಗೊಂಡು ಬರ್ತಿದ್ವಿ. ಇಲ್ಲಾಂದ್ರೆ ಒಂದು ವೀಕ್ ಕಾಯ್ಬೇಕಾಗಿತ್ತು ಹಸ್ಬೆಂಡ್ ವೀಕ್ಲಿ ಆಫ್ಟರ್ ಬರೋವರೆಗೂ, ಹಂಗೆ ಆಗ್ತಿತ್ತು. ಬಟ್ ಈಗಿಲ್ಲ. ತಮ್ಮಗೀಗ ಚೆನ್ನಾಗಿ ಬೈಕ್ ಹೊಡ್ಯೋಕೆ ಬರ್ತಿರೋದ್ರಿಂದ ಹಿಂಗೇನಾದರೂ ನನ್ನ ಹೊರಗೆ ಏನಾದರೂ ತೊಗೊಂಡು ಬರೋದು. ಒಟ್ಟು ನಂದು ಏನಾದ್ರು ಕೆಲಸ ಇತ್ತು ಅಂತಂದ್ರೆ ನಿಮ್ಮ ತಮ್ಮ ಅದನ್ನೆಲ್ಲ ಹೋಗಿ ಕರ್ಕೊಂಡು ಹೋಗು ಅಂತಂದು ಹೇಳ್ತಾರೆ. ಸೊ ಹಾಗಾಗಿ ಜಾಸ್ತಿ ತಮ್ಮನ ಜೊತೆನೇ ಈಗ ಓಡಾಟ ನಡೆದೈತಿ ನೋಡ್ರಿ. ಎಲ್ಲರ ಹೋಗೋದು ಬರೋದು ಇತ್ತು ಅಂತಂದ್ರೆ ಅವನ್ನ ಕರ್ಕೊಂಡು ಹೋಗೋದು, ಫ್ರೀ ಇದ್ದ ಅಂತಂದ್ರೆ. ಇಲ್ಲ ಅಂತಂದ್ರೆ ಹಸ್ಬೆಂಡನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ಯಾವಾಗ ಫ್ರೀ ಇರ್ತೈತಿ ಆವಾಗ. ಸಣ್ಣ ಪ್ಯಾಕೆಟ್ ಇದು ನೋಡು, ದೊಡ್ಡ ಇಟ್ಟು ಭಾಳ ಸಣ್ಣ ಹಾಕವು. ಇದು ಭಾಳ ದೊಡ್ಡದಾಗುತ್ತೆ, ಇದು ಭಾಳ ದೊಡ್ಡದಾಗುತ್ತೆ, ಸಣ್ಣ ಅವು ಬೇಡ, MTRನ ಬೇಕು. ತಗೋಣ kg ಜಾಮೂನು ಹಂಗ ತಿನ್ನಾಕ. ರೆಡ್ ಬೇಡ, ರೇಟ್ ನೋಡ್ಬೇಕು ಫಸ್ಟ್. ಹಂಗ ರೆಡ್ ತಗೋತೀನಲ್ಲ, ಯಾವ್ದು ರೇಟ್ ನೋಡಬೇಕು, ರೇಟ್ ನೋಡಿ ತಗೋಬೇಕು. ಬೈಕ್ ಪಾರ್ಕ್ ಮಾಡಿ ಬರ್ತೀನಿ, ನೀವು ನಡೀರಿ ಮುಂದೆ ಅಂತಂದು ಹೇಳ್ದವ. ಸೊ ಇವಾಗ ಬಂದ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಏನೇನು ಬೇಕಾಗಿತ್ತು ಎಲ್ಲ ತಗೊಂಡಿನಿ. ಇನ್ನೊಂದು 2 ಐಟಮ್ ಅಷ್ಟೇ ಇತ್ತು ತೊಗೊಳೋದು. ಸೊ ಅವಾಗ ಬಂದ. ಪಾಸ್ತಾ ಒಂದು ಬೇಕಾಗಿತ್ತು, ಬಟ್ ಹೊರಗಿನಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸುತ್ತೇನೋ ಅಂತಂದು ಅದು ರೇಟ್ ಚೆಕ್ ಮಾಡಕ್ಕೆ ಅಂತಿದ್ವಿ. ನೆಕ್ಸ್ಟ್ ಮತ್ತು ಮಾರ್ಕೆಟ್ಗೂ ಹೋಗೋದೈತಿ ಮತ್ತು ನಾಳೆ. ಸೊ ನೋಡೋಣ ಅಲ್ಲೇ ಮಾರ್ಕೆಟ್ನಾಗ ಅಂತಂದು ಬಿಟ್ವಿ. ಸೊ ಮಳೆ ಬರಂಗಾಗೈತಿ, ಮನೇನು ಉದ್ರಾಕಂತೈತಿ. ಛತ್ರಿ ತೊಗೊಂಬಂದಿಲ್ಲ. ಗಟ್ಟಿ ಗಿಡಿ ಜಗ್ಗಿಡಿ. ಅದನ್ನ ಕೈಯಾಗ ಹಿಡ್ಕೊಂಡು ಅಂತದನ್ನ ಲಿಕ್ವಿಡ್. ಲಿಕ್ವಿಡ್ ಇದನ್ನ ಅವ್ನು ಉಳ್ಕೆದೆಲ್ಲ ಚೀಲ್ದಾಗ ಹಾಕ್ರಿ. ಅದನ್ನ ಕವರ್ ಹಾಕಿ ಬೇಕಾದ ಹೊರಬೇಕದ ಹಾಕೈತೆ. ಅದನ್ನ ಬುಡಕಿಡ್ಬೇಕಿತ್ತು ಸಕ್ರಿದು. ನೀನು ಬಿಟ್ಟು ಸಕ್ರೆ ತಿನ್ನಕತ್ತೀನಿ ಅರ್ವಿನ್. ಇಷ್ಟು ಐಟಮ್ಸ್ ಅದಾವು. 2,000 ರೂಪಾಯಿ ನೋಡ್ರಿ, 6 ರೂಪಾಯಿ ಕಡಿಮೆ, 2,000 ರೂಪಾಯಿ. ಡಿಮಾರ್ಟಿಂದ ಹೊರಗೆ ಬರೋಣ ನೋಡ್ತೀನಿ. ಒಂದೊಂದು ಹನಿ ಮಳೆ ಉದ್ರಾಕಂತಿತ್ತು. ನಾವು ನೋಡಿದ್ರೆ ಛತ್ರಿನೂ ತೊಗೊಂಬಂದಿಲ್ಲ, ಏನೂ ತೊಗೊಂಬಂದಿಲ್ಲ.
ಹಾಸ್ಪಿಟಲ್ಗೆ ಬರೋ ಮುಂದಾಗ ಏನು ಮಳೆ ಬರೋ ಥರ ಏನು ಅನ್ನಿಸ್ಲಿಲ್ಲ. ಸೊ ಛತ್ರಿ ಏನೂ ತರಲಿಲ್ಲ. ಸೊ ಮಳೆಯಾಗ ನಾವು ತೋರ್ಸ್ಕೊಂತ ಹೊಂಟೀವಿ. ಭಾಳ ಏನು ಜೋರಿಲ್ಲ, ಒಂದು ಮೀಡಿಯಮ್ ಇತ್ತು. ಮಳೆಯಾಗ ಅರ್ಧ ತೋರ್ಸ್ಕೊಂಡ್ವಿ. ಮತ್ತು ಭಾಳ ಜೋರು ಮಳೆ ಹತ್ತಂತೆ. ಕಲ್ಲು ಹುಳ ಹತ್ತಿದ್ರು ಚಾಂಗ್ಲಡ್ ಮಾತ್ರ ಬಿಡೋದಿಲ್ಲ. ಇನ್ನು ಬರಾಕಂದೈತಿ. ಇವು ಚಿಪ್ಸ್ ತಿನ್ಬೇಕು ಈಗ. ಚಾಕ್ಲೇಟ್ ಆಯ್ತು, ಚಿಪ್ಸ್. ಸಾಕಲ್ಲ ನಿನ್ಗೆ ಒಂದ ಊಟ ಇಟ್ಕೊಂಬ. ಊಟದ ಟೈಮ್ ಆಗೈತಿ, ಅದ್ರ ಜೊತೆ ಹಾಕ್ಕೊಡ್ತೀನಿ. ಊಟನೂ ಇದನ್ನು ತಿನ್ನು. ಹಿಂದಕ್ಕೆ ಸರಿ ಈ ಎದೆ ಬೇಕು ಅಂದ್ರೆ ನಮ್ಮ ತಲೆ ಹೋಗುತ್ತಲ್ಲಿ. ಕಾರ್ಯಕ್ರಮ ನನಗಲ್ಲ ನಿಂತು ಬರಕ್ ಅಂದ್ಬಿಟ್ಟಿತ್ತು. ಅವ್ರ ಮಾಡ್ಕೊಂಡು ಇಷ್ಟ ಕುಂದ್ರಿ ಅಂತಿದ್ರು. ಆಕಳಿಕಿ ತಿನ್ನ. ಸೊ ನೋಡ್ರಿ, ಬೆಳಗ್ಗೆ ನಾಷ್ಟ ಸೊಪ್ಪಿನ ರೈಸ್ ಮಾಡಿತ್ತು. ಅದು ಸ್ವಲ್ಪ ಓದೈತಿ. ಅದನ್ನ ಹಾಕೊಂಡು ಮಧ್ಯಾಹ್ನ 4 ಗಂಟೆಗೆ ಹೋಗಿ. ನಾನು ಮುಂಜಾನೆ ಆ್ಯಕ್ಚುಲಿ ನಾಷ್ಟ ಮಾಡಿ ಹೋಗೇ ಇಲ್ಲ. ಬೆಳಗ್ಗೆ ಜಲ್ದಿನ ಬರೋಕೆ ಹೇಳಲ್ಲ. ಗಂಜಿ ಅಷ್ಟ ಕುಡಿದು ಹೋಗಿದ್ದೆ. ಟೈಮ್ ಆಗೈತಿ. ಮತ್ತು ಊಟ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ. ಮೊದಲು 60 ತಾಸು ಲೇಟಾಗಿ ಹೊಂಟೇವೆ ಅಂತೇಳಿ ಊಟ ಮಾಡಲ್ಲ ಮುಂದೆ ಹೋದೆ. ಹೊರಗೊಂದು ವಿಕಟ್ ಹಾಸ್ಪಿಟಲ್ ಒಳಗೆ ಹೋಗಿ ನೆನಪಾತು. ಫಿಲ್ಲಿಂಗ್ ಮಾಡಿ 1 ತಾಸು ಉಣ್ಬಾರ್ದಲ್ಲ, 1 ತಾಸು ನೀರು ಕುಡಿಬಾರ್ದಲ್ಲ, ಊಟ ಉಣ್ಬಾರ್ದು ಬಂದೀನಿ ಅಂತೇಳಿ 1 ತಾಸು ನಾಳೆ. ಸೊ ಈಗ ಮನೆಗೆ ಬಂದು ನೋಡಕತ್ತೀನಿ ನೋಡ್ರಿ. ಅಲ್ಲಿ ಹೊರಗೆ ತೋರ್ಸಾಕ್ತಿದ್ರ ಟಿವಿಯಾಗ ಸಿಮೆಂಟ್ ಹೆಂಗ್ ಹಾಕೋದಂತ. ಪೈಲ ಸಿಮೆಂಟ್ ಹಾಕ್ತಾರಂತ, ಮತ್ ಸಾಫ್ ನೀರ್ ಮಾಡ್ತಾರಂತ ಕಲ್ಲಿನ ಅಷ್ಟ. ಯಾರಂದ್ರ ಅಲ್ಲೇ ಹೊರಗಂಡು ಟಿವಿ ಅದ್ರಾಗ ನೋಡಿನಿ. ಸೊ ನೋಡ್ರಿ, ಇಷ್ಟು ಐಟಮ್ ತೊಗೊಂಬಂದೈತಿ. ಇಷ್ಟಕ್ಕನ ಹೇಳಿದ್ಮೇಲೆ 2000 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಇದ್ರೊಳಗೆ ಚಿಪ್ಸ್ ಪ್ಯಾಕೆಟ್ ತಿಂದೈತಿ ಅಷ್ಟ. ಇದು ಸಕ್ರೆ ಡಿಮಾರ್ಟಿಗೆ ಬೇಕಂತೇಳಿ ಹೋಗಿದ್ದು ಅಂತಂದ್ರೆ ಗುಲಾಬ್ ಜಾಮೂನು ಮತ್ತು ಟೊಮೊಟೊ ಕೆಚಪ್ ಬೇಕಾಗಿತ್ತು. ಆ್ಯಂಡ್ ಸಕ್ಕರೆ ಬೇಕಾಗಿತ್ತು. ಇದೊಂದು ಚಾಕ್ಲೇಟ್ ಪ್ಯಾಕೆಟ್ ಬೇಕಾಗಿತ್ತು. ಸೊ ಫ್ರೆಂಡ್ಸ್, ಆಮೇಲೆ ಅಲ್ಲಿ ಹೋದಾಗ ಮ್ಯಾಗಿ ನೂಡಲ್ಸ್ ಇಲ್ಲಿ ಫ್ಯಾಮಿಲಿ ಪ್ಯಾಕ್ ತಂದೆ ಅಲ್ಲಲ್ಲ ಈಗ ಅಂತಂದು ಖಾಲಿ ಆಗಿದ್ದು. ಸೊ ತೊಗೊಂಬಂದೆ. ಮತ್ತು ಎಣ್ಣೆ ಪ್ಯಾಕೆಟು ಖಾಲಿ ಆಗಿದ್ದು ದೇವ್ರಿಗೆ ಹಚ್ಚೋದು. ಆ್ಯಂಡ್ ಸೋಪನ್ನು, ಬಾಂಡೆ ಸೋಪನ್ನು ಖಾಲಿ ಆಗಿದ್ದು ನೆನಪಾತ. ಸೊ ಈ 3 ಐಟಮ್ಸ್ ಅಲ್ಲ. ಮತ್ತು ಸೇಜ್ವಾನ್ ಚಟ್ನಿ, ಇದಿಷ್ಟು 4 ಐಟಮ್ ತೊಗೊಂಬಂದೈತೆ ನೋಡಿರಿ. ಇಷ್ಟು ಎಕ್ಸ್ಟ್ರಾ. ಮತ್ತು ಇನ್ನೊಂದು ಆ್ಯಂಡ್ ಇದು ನೋಡಿರಿ, ವಾಷಿಂಗ್ ಮಿಷಿನ್ ಲಿಕ್ವಿಡ್ ಖಾಲಿ ಆಗಿತ್ತು ಆ್ಯಕ್ಚುಲಿ. ಮೊನ್ನೆ ಏನು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಸೊ ಅಲ್ಲೇ ಬರಬೇಕಾದ್ರೆ ನೆನಪಾಗಿತ್ತು ತೊಗೊಂಬರೋಣ ಅಂತೇಳಿ. ಟೈಮ್ ಆಗಿಬಿಟ್ಟಿತ್ತು ಭಾಳ. ಹಾಗಾಗಿ ಹೋಗಲಿಲ್ಲ. ಹೆಂಗಿದ್ರು ಇನ್ನು ನಾಳೆ ನಾಡ್ದ ಹೋಗ್ತೀವಲ್ಲ, ಡಿಮಾರ್ಟ್ ಮುಂದೆ ಹಾದು ಹೋಗ್ತೀವಿ KL ಹಾಸ್ಪಿಟಲ್ಗೆ, ಬರುವಾಗ ತೊಗೊಂಬಂದ್ರಾತ ಅಂತೇಳಿ ಬಿಟ್ಟು ಬಂದೆ. ಸೊ ಇದು ಬಂದು 6 ಲೀಟ್ರದ್ದು ನೋಡ್ರಿ ಫ್ರೆಂಡ್ಸ್, ಫ್ರಂಟ್ ಲೋಡ್ದು. ಸೊ ನೋಡ್ತಾ ಇರ್ಬೋದು, ಟಾಪ್ ಲೋಡ್ದು ಬೇರೆ ಇರ್ತೈತಿ ಲಿಕ್ವಿಡ್, ಫ್ರಂಟ್ ಲೋಡ್ದು ಬೇರೆ ಇರ್ತೈತಿ. ಇದನ್ನು ಚೆಕ್ ಮಾಡಿ ತೊಗೊಂಡು ಬರಬೇಕು. ಸೊ ಇದು ಫಸ್ಟ್ ಟೈಮ್ ತೊಗೊಂಬರುವಾಗ ನನಗೂ ಗೊತ್ತಿರಲಿಲ್ಲ.
ತೊಗೊಂಬರೋ ಗೊತ್ತಾಯಿತು. ಫಸ್ಟ್ ಟೈಮು 2 ಲೀಟ್ರ್ ತೊಗೊಂಬಂದಿದ್ವಿ, ಸೆಕೆಂಡ್ ಟೈಮು 4 ಲೀಟ್ರು. ಸೊ ಈಗ 6 ಲೀಟ್ರ್ ತೊಗೊಂಬಂದೈತೆ ನೋಡ್ರಿ. 4 ಲೀಟ್ರದ್ದು ಇದ್ದಿದ್ದಿಲ್ಲ, 2 ಲೀಟ್ರದ್ದು ಮತ್ತು 6 ಲೀಟ್ರದ್ದು ಇಷ್ಟ ಇತ್ತು. ಸೊ ಹಾಗಾಗಿ 6 ಲೀಟ್ರದನ್ನು ತೊಗೊಂಬಂದೆ ನೋಡ್ರಿ. 4 ಲೀಟ್ರು ಲಿಕ್ವಿಡ್ಡು 3 ತಿಂಗಳು ಯೂಸ್ ಮಾಡಿದ್ದು ನೋಡ್ರಿ, 3 ತಿಂಗಳು ಬಂದೈತಿ. ಸೊ ಇದೀಗ 6 ಲೀಟ್ರದ್ದು ತೊಗೊಂಬಂದೈತಿ. ಹೆಚ್ಚು ಕಮ್ಮಿ ಒಂದು 4 ತಿಂಗಳು 4.5 ತಿಂಗಳು ಬರಬೇಕಿದು. ನೋಡೋಣ ಎಷ್ಟು ತಿಂಗಳು ಬರುತ್ತಾ ಅಂಥೇಳಿ. ಈಗ ಏಪ್ರಿಲಿಂದ ಇದು ಸ್ಟಾರ್ಟ್ ಆಗತ್ತೆ. ಇನ್ನೊಂದು ವಾಶ್ ಮಾಡುವಷ್ಟನ ಇದ್ದಂಗೆ ಐತೆ ಅಷ್ಟ. ಇನ್ನೊಂದು ವಾಶ್ ಅನ್ನೋರಾಗ ಈ ಮಂತ್ ಮುಗಿತೈತಿ. ಇನ್ನು ಏಪ್ರಿಲಿಂದ ಈ 6 ಲೀಟ್ರ್ ಸರ್ಫ್ ಎಕ್ಸೆಲ್ ಮ್ಯಾಟ್ ಲಿಕ್ವಿಡ್ ಏನಿಲ್ಲ ಅಂದರೆ ಒಂದು ಜುಲೈ ಮೇಲೆ ಬರ್ಬೇಕು ನೋಡ್ರಿ. ಆಗಸ್ಟ್ ಒಳಗೆ ಖಾಲಿ ಆಗಬೇಕಿದು ನೋಡೋಣ. ಈಗ 4 ತಿಂಗಳ ಅಂಕಾರ ವಾಷಿಂಗ್ ಮಿಷಿನ್ ಲಿಕ್ವಿಡ್ ತೊಗೊಂಡು ಬರೋಂಗಿಲ್ಲ. ವಾಷಿಂಗ್ ಮಿಷಿನ್ ತೊಗೊಂಬಂದಿನ ಇದು 3ನೇದ್ದು ನೋಡ್ರಿ, 3ನೇ ಪ್ಯಾಕೆಟ್. ಇವಾಗಟ್ಟ ಒಂದು 6 ಲೀಟ್ರ್ ಖಾಲಿ ಆಗೈತಿ. ಇದೊಂದು 12 ಲೀಟ್ರ್ ಈಗ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆ. ಸೊ ವಾಶ್ ಆಗ್ಯಾವ. ಈಗ ಇನ್ನೆಲ್ಲ ಒಣ ಹಾಕ್ಬೇಕು ನೋಡ್ರಿ. ನೆಕ್ಸ್ಟ್ ಈಗ ನೋಡ್ರಿ ಬ್ಲೌಸ್ ಹೊಲಿಬೇಕು. ನಿನ್ನೆ ನೈಟನ ಹೊಲ್ದೀನಿ, ಆಲ್ಮೋಸ್ಟ್ 3/4% ಅಷ್ಟು ನೋಡ್ತಾ ಇರ್ಬೋದು. ನೆಕ್ಕೆಲ್ಲ ಪೈಪಿಂಗ್ ಮಾಡೀನಿ. ಆ್ಯಂಡ್ ಫ್ರಂಟೂ ಎಲ್ಲ ರೆಡಿ ಐತಿ. ಸ್ಲೀವ್ಸೂ ಎಲ್ಲ ಹೊಲ್ದಿಟ್ಟೇನೆ. ಇದನ್ನ ಈಗ ಜಸ್ಟ್ ಸ್ಲೀವ್ನ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿಬಿಟ್ರೆ ಈ ಬ್ಲೌಸ್ ರೆಡಿ ಆಗುತ್ತಾ. ನಿನ್ನೆ ನೈಟ್ 10:30 ಮಟ ಹೊಲದು ಊಟವನ್ನು ಮಾಡ್ಕೊಂಡಿದ್ದೆ. ನಾಳೆಗೆ ಹುಡ್ಕೇದು ಅರ್ಧ ಹೊಲದ್ರಾತು ಅಂಥೇಳಿ ಸ್ವಲ್ಪ ಒಂದು 1/2 ಅವರ್ 3/4 ಅವರ್ ಟೈಮ್ ಇತ್ತು. ಸೊ ಆ ಗ್ಯಾಪ್ನಾಗ ಹೊಲದ್ರಾತು, ಆ ಟೈಮ್ನ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಹೊಲಿದೆ ನೋಡ್ರಿ. ಸೊ ಇದು ನಂದ ಇದು ಬ್ಲೌಸು ಆ್ಯಕ್ಚುಲಿ ತೊಗೊಂಡು ಭಾಳ ದಿನ ಆಗಿತ್ತು ಸೀರೆ. ಇದಕ್ಕಿಂತ ತೊಗೊಂಡಿದ್ದು ಸೀರೆಗಳದ ಬಿಟ್ಟರೆ ಅವನೇನು ಯಾವಾಗ ಹೊಲ್ಕೋತೇನೆ. ಏನೋ ಅವಕ್ಕಿನ್ನೂ ಬೇರೆ ಹಿಂಗೆ ಗೋಲ್ಡನ್ ಕಲರು, ಹಿಂಗೆ ಪಿಂಕ್ ಕಲರು ಬ್ಲೌಸ್ ಹೆಂಗಾರ ಮ್ಯಾಚ್ ಮಾಡ್ಬೋದು ಬೇರೆ. ಬಟ್ ಈ ಸೀರೆಗೆ ಮ್ಯಾಚಿಂಗ್ ಬ್ಲೌಸನ್ನು ಹಾಕ್ಕೋಬೇಕು. ಸೊ ಹಾಗಾಗಿ ಹೊಲ್ಕೊಳ್ಳೋಣ ಅಂತಂದು ಕಟ್ ಮಾಡಿ ಹೊಲ್ಕೊಂಡಿನಿ. ಕಟ್ ಮಾಡೋದನ್ನು ನೈಟಲ್ಲಿ 12:30 1 ಗಂಟೆ ಆಗಿ ಬಂದಿತ್ತು. ಸಾಬಾಗ ಕಟ್ ಮಾಡಿ ಮಲ್ಕೊಂಡಿತ್ತು ಬ್ಲೌಸನ್ನು. ಸೊ ಹಿಂಗತೆ ಆಗುತ್ತೆ ನೋಡ್ರಿ. ಆ್ಯಂಡ್ ಇನ್ನೊಂದು ನಿಮ್ಗೆ ತೋರಿಸೇ ಇಲ್ಲ ನೋಡ್ರಿ, ಮಿಶೋ ಒಳಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಏನು ಕಟ್ಟಿಂಗ್ ಮಾಡೋದು ತೋರಿಸಿದ್ನಲ್ಲ, ಬ್ಲೌಸ್ ಕಟ್ಟಿಂಗು. ಸೊ ಅದು ಬ್ಲೌಸು ಈಗ ರೆಡಿ ಆಗೈತಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಸಖತ್ತಾಗೈತಿ. ಫಿಟ್ಟಿಂಗು ಎಲ್ಲ ಚೆನ್ನಾಗೈತಿ. ಆ್ಯಂಡ್ ಸ್ಲೀವ್ ನೋಡ್ರಿ, ಕಟ್ ವರ್ಕ್ ಏನು ಬಂದಿತ್ತಲ್ಲ ಸ್ಲೀವು ನೋಡ್ರಿ, ಚೆನ್ನಾಗಿ ಬಂದೈತಿ. ಕಟ್ಟಿಂಗು ಮತ್ತು ಫಿಟ್ಟಿಂಗು ಎಲ್ಲ ನೋಡ್ತಾ ಇರ್ಬೋದು. ಆ್ಯಂಡ್ ಬ್ಲೌಸ್ ಡಿಸೈನ್ ನೋಡ್ರಿ ಎಷ್ಟು ಸಖತ್ತಾಗೈತಿ ಅಂತೇಳಿ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದ್ರದ್ದು ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಇದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ನ ಕೊಟ್ಟಿರ್ತೀನಿ. ಬೇಕು ಅಂತಂದ್ರೆ ನೀವು ಬೈ ಮಾಡಿ. ನೀವು ಟೈಲರ್ ಆಗಿದ್ರಿ ಅಂತಂದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಟೈಲರ್ಸ್ ಹತ್ರ ಹಾಕ್ಬೋದು. ಒಂದು ಸ್ವಲ್ಪ ಕಲ್ಕೊತಾ ಇರೋರಿಗೆ ಏನು ರೂಢಿ ಅನ್ಸುತ್ತಾ. ಸೊ ನಾನಂತೂ ಮೀಶೋ ಒಳಗೆ ತೊಗೊಂಡಿರೋ ಬ್ಲೌಸ್ ಪೀಸ್ನ ಇದು ಸೆಕೆಂಡ್ ಟೈಮ್ ಹೊಲಿದಿರೋದು. ಅಂದ್ರೆ ಹೆಂಗಾಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಸಖತ್ತಾಗೈತೆ, ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ಈ ಬ್ಲೌಸ್ ಹೊಲಿಬೇಕಾದ್ರೆ ಆ್ಯಕ್ಚುಲಿ ಬ್ಲಾಗ್ ಮಾಡಿಲ್ಲ ನಾನು. ಆ ದಿನ ಕಟಿಂಗ್ ಮಾಡೋದು ವಿಡಿಯೋ ಮಾಡಿನಲ್ಲ ಬಿಡು ಅಂತಂದು ಬ್ಲಾಗ್ ಏನು ಮಾಡಲಿಲ್ಲ. ಬ್ಲಾಗ್ ಮಾಡ್ಕೊತ ಕುಂತ್ರ ಎಲ್ಲಿ ಇದು ಹೊಲಿಯೋದು ಆಗೋದಿಲ್ಲ. ಸೊ ಯಾವತ್ತೇನು ಬ್ಲಾಗ್ ಮಾಡಿರಲ್ಲ. ಸೊ ಆ ದಿನ ಹೊಲಿದೆ ನೋಡ್ರಿ. ಅದು ಒಂದೇ ದಿನದಾಗ ಹೊಲ್ದು ಮುಗಿಸಿಲ್ಲ, 2 ದಿನ ಹೊಲ್ದೀನಿ. ಇದನ್ನು ಒಂದಿನ ಕಟ್ ಮಾಡೀನಿ. ಕಟ್ ಮಾಡಿ ಎಷ್ಟೋ ದಿನ ಆದ್ಮೇಲೆ ಬ್ಲೌಸ್ ಹೊಲಿದೆ. ಆ್ಯಂಡ್ ಇದನ್ನು ಅಷ್ಟು ಕಟ್ ಮಾಡಿ ಒಂದು 4-5 ದಿನಕ್ಕನ ನಿನ್ನೆ ಹೊಲ್ದೇನೆ. ಸೊ ಇದನ್ನು ಎಷ್ಟೊತ್ತಿದ್ರೆ ಇವತ್ತು ರಾತ್ರಿ ಮುಗಿಸಿ ಕಾಜಿ ಗುಂಡಿನ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಇದನ್ನು ಅಟ್ಯಾಚ್ ಮಾಡಿಕೊಂಡು ಹೊಲೆ ಮೇಲೆ ಆ್ಯಕ್ಚುಲಿ ನಿದ್ದೆ ಬಂದಂಗೆ ಆಗಕ್ಕಂತೈತಿ. ಹಿಂಗೆ ಕೆಲಸ ಇಟ್ಕೊಂಡು ನಿದ್ದೆನೂ ಬರಂಗಿರ್ತಾರೆ ಮಲ್ಕೊಂಡ್ರೆ. ಯವ್ವ ಕೆಲಸ ಐತಿ ಅಂಥೇಳಿ ಕೆಲಸಗಳು ಕಣ್ಣು ಬರ್ತಲ್ಲ. ಕಣ್ಣು ಒಂಥರ ವಜ್ಜಾದಂಗೆ ಆಗೈತಿ. ಆ್ಯಕ್ಚುಲಿ ಮಲ್ಕೋಬೇಕಂತ ಅನ್ಸಕತ್ತೈತಿ. ಬಟ್ ಮಲ್ಕೊಂಡ್ರೆ ಕೆಲಸ ನನ್ನ ಮೈಮ್ಯಾಗನ ಇದೆ. ನಾನು ಒಟ್ಟು ಮಧ್ಯಾಹ್ನ ಮಲ್ಕೊಳ್ಳಲ್ಲ. ಕೆಲವ್ರು ಅಂಕಾರ ಮಧ್ಯಾಹ್ನ ಮಲ್ಕೊಳ್ಳೋ ರೂಢಿನ ಇಟ್ಕೊಂಡ್ಬಿಟ್ಟಿರ್ತಾರೆ. ಟೈಮ್ ಟು ಟೈಮ್ ಹೆಂಗೆ ಊಟ ಮಾಡ್ತೀವಲ್ಲ ಹಂಗೆ ಟೈಮ್ ಟು ಟೈಮ್ ಮಧ್ಯಾಹ್ನ ಮಲ್ಕೋಬೇಕಂತ ಅದೊಂದು ರೂಢಿನ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಾನು ಅಂಕಾರ ಮಧ್ಯಾಹ್ನ ಒಟ್ಟು ಮಲ್ಕೊಳ್ಳಲ್ಲ ನೋಡ್ರಿ. ಮಧ್ಯಾಹ್ನ ಆ್ಯಕ್ಚುಲಿ ಮಲ್ಕೋಬಾರ್ದು, ಹೆಲ್ತ್ ಒಳ್ಳೇದಲ್ಲ ಅಂತಂದು ಹೇಳ್ತಾರೆ. ನಾನೇನೋ ಟಯರ್ಡು ಹಿಂಗೇನೋ ಸ್ವಲ್ಪ ಆರಾಮಿಲ್ದಂಗೆ ಅನ್ನಿಸ್ತು ಅಂದ್ರೆ ಅಷ್ಟೇ ಮಲ್ಕೊತೀನಿ. ಅದೇ ಈಗ ಹೇಳಿದ್ನಲ್ಲ
ಕಣ್ಣು ಒಂಥರ ವಜ್ಜಾದಂಗೆ ಆಗೈತಿ ಮಲ್ಕೋಬೇಕು ಅಂತ ಅನ್ಸಕತ್ತೈತಿ ಅಂತೇಳಿ. ಸೊ ಈ ರೀತಿ ಏನಾಗ್ತೈತಿ ಇದಾಗೋಷ್ಟು ನಾನು ಮಧ್ಯಾಹ್ನ ಮಲ್ಕೊಳ್ಳೋದು. ಈಗ ಒಂದು 2 ದಿನ ಆತ ನಿದ್ದೆ ಕಡಿಮೆ ಆಗೈತಿ. 2 ದಿನ ಅಲ್ಲ 3 ದಿನಾನ 3-4 ದಿನ ಆತ ನಿದ್ದೆ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಸೊ ಹಾಗಾಗಿ ಕಣ್ಣು ವಜ್ಜಾದಂಗೆ ಅನ್ಸಕತ್ತೈತಿ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಫೈನಲಿ ಬ್ಲೌಸ್ ಸ್ಟಿಚ್ ಮಾಡೋದು ಮುಗೀತು. ಸೊ ಇದಕ್ಕೆ ಹುಕ್ಸ್ ಒಂದು ಹಾಕ್ಕೊಂಡು ಫಿಟ್ಟಿಂಗ್ ಒಂದು ನೋಡಬೇಕು ಕರೆಕ್ಟ್ ಆಗೈತೆ ಇಲ್ಲ ಅಂತೇಳಿ. ಸೊ ನೋಡ್ತಿರ್ಬೋದು, ಸಿಂಪಲಾಗಿ ಹೊಲ್ಕೊಂಡಿನಿ. ಈ ರೀತಿ ಆಗೈತೆ ನೋಡ್ರಿ. ಜರಿದು ಥ್ರೆಡ್ ಟ್ಯಾಗ್ ಬರುತ್ತಲ್ಲ, ಸೊ ಅದನ್ನು ಎಲ್ಲ ಬ್ಲೌಸಿಗೂ ಇಟ್ಕೊತಿದ್ದೆ. ಬಟ್ ಎಷ್ಟೋ ವರ್ಷಗಳ ನಂತರ ಬ್ಲೌಸ್ ಪೀಸ್ದನ್ನು ಥ್ರೆಡ್ ಟ್ಯಾಗ್ ಕೊಟ್ಟಿನಿ ಬ್ಲೌಸ್ಗೆ. ಚೆನ್ನಾಗೈತಿ. ಸೊ ಇದಕ್ಕೀಗ ಹುಕ್ಸ್ ಅದು ಹಾಕ್ಕೊಂಡು ಫಿಟ್ಟಿಂಗ್ ಚೆಕ್ ಮಾಡಿಬಿಡ್ತೀನಿ. ಈ ಬ್ಲೌಸ್ ಕೆಲಸ ಮುಗಿತೈತಿ. ಮತ್ತು ಇನ್ನೊಂದು ಬ್ಲೌಸ್ ಹೊಲ್ಕೋಬೇಕು. ಅದು ಪರ್ಪಲ್ ಐತೆ ಏನು ಇರೋ ಕಲರ್ ಐತೆ ನೋಡಬೇಕು. ನಮ್ಮ ಅನ್ವಿತ ನೋಡ್ದಕ್ಕೆ ಟೈಮ್ನಾಗ ತಂಗಿ ಕೊಟ್ಟಿದ್ದು ಆ ಸೀರೆದು ಇನ್ನೂ ಬ್ಲೌಸ್ ಹೊಲ್ಕೊಂಡಿಲ್ಲ. ಸೊ ಅದ ಸೀರೆದ ಈಗ ಬ್ಲೌಸ್ ಹೊಲ್ಕೋಬೇಕು. ಈಗ ಮತ್ತು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಅದು ಇದು ಏನಾದರೂ ಇರ್ತಾವೆ ಜಾತ್ರೆ ಮತ್ತು ನಮ್ಮ ಊರ ಕಡೆ ವಾರ ಮತ್ತು ನಾವು ಅಲ್ಲಿ ಇಲ್ಲಿ ಟ್ರಾವೆಲು ಹಿಂಗೆ ರೀತಿ ಮಾಡ್ತಿರ್ತೀವಿ. ಹಾಗಾಗಿ ಹೊಲ್ಕೊಂಡು ಇಟ್ಕೊಂಡ್ಬಿಟ್ರೆ ಈ ಏಪ್ರಿಲು ಮೇ 2 ತಿಂಗಳು ಫುಲ್ ಬಿಸಿ. ಮತ್ತು ಹೊಲ್ಕೊಳಕ್ಕೆ ಆಗಂಗಿಲ್ಲ ನನಗೆ, ಅತ್ತಾಗಿತ್ತಾಗ ಓಡಾಟನೂ ಆಗುತ್ತೆ. ಅದಕ್ಕೆ ಈಗ ನೋಡ್ರಿ ಹುಕ್ಸ್ ಹಚ್ಕೊಂಡು ಫಿಟ್ಟಿಂಗ್ ಹೆಂಗೈತಿ ಅಂತೇಳಿ ಚೆಕ್ನೂ ಮಾಡಿದೆ. ಫಿಟ್ಟಿಂಗ್ ಅಂತೂ ಸಾಫ್ಕಾತ ಕುಂತೈತಿ. ಒಂದು ಅರಣ್ಯ ನ್ಯೂಟ್ರಿಷನಿಂದ ಬಂದು ಒಂದು ಬರ್ತಡೇ ಪಾರ್ಟಿಗೆ ಹೋಗ್ಯಾರ ಮಾವ ಹಳೆ ಇಬ್ರು. ಸೊ ಇವಷ್ಟು ಜಸ್ಟ್ ಹೋದರು ನೋಡ್ರಿ, ಸೂಪ್ರಾಗೈತಿ. ಆ್ಯಂಡ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸಖತ್ತು ಸಾಫ್ಟ್ ಐತಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಿಟ್ಟಿಂಗು ಎಷ್ಟು ಚೆನ್ನಾಗಿ ಕುಂತೈತಿ. ಆ್ಯಂಡ್ ಇನ್ನೊಂದು ಅದೊಂದು ಬ್ಲೌಸ್ ಐತಿ, ಆದ್ರೆ ಕಟ್ ಮಾಡಿ ಮಲ್ಕೊತೀನಿ. ಮತ್ತು ನಾಳೆ ನಾಡ್ದ ಆಗೋದಿಲ್ಲ. ಬರ್ತಡೇ ಪಾರ್ಟಿ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಸೊ ಈಗ ಬಂದ್ರೆ ನೋಡ್ರಿ ಅರವಿಂದ್ ಮತ್ತು ಅತ್ತಮ್ಮ. ನಂದು ಊಟ ಆಯ್ತು. ಊಟ ಮಾಡಿ ಎಡಿಟ್ ಮಾಡ್ಕೊತ ಕುಂತಿದ್ದೆ. ಸೊ ಈಗ ಬಂದರು. ಸೊ ನನಗೆ ಒಬ್ಬಾಕಿ ಏನು ಮಾಡ್ಕೊಳೋದಪ್ಪ ಅಂತಂದು ಅವ್ರು ಬರ್ತಾರೋ ಬಿಡ್ತಾರೋ, ಇನ್ನೂ ಫೋನ್ ಮಾಡಿ ಹೇಳಿರಲಿಲ್ಲ. ಊಟ ಮಾಡ್ಕೊಂಡು ಬರ್ತೀವಿ ಅಂತೇಳಿ, ಇರಂಗಿರಲಿ ಅಂತಂದು ಟೊಮೊಟೊ ಗೊಜ್ಜು ಮತ್ತು ವೈಟ್ ರೈಸ್ ಮಾಡಿದೆ. ಸೊ ನಾನು ಊಟ ಮಾಡಿದೆ ನೋಡ್ರಿ. ಸೊ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.